ಅವ್ರು ಬೈಯಾಗತ್ತಾರೋ ಏನ್ ನನಗ್ ಹೊಗಳಾಗತ್ತಾರೋ ಇಲ್ಲ ಉಗುಳಾಗತ್ತಾರೋ ಅಂತ ನನಗ್ ಒಂದು ಗೊತ್ತಾಗಲ್ಲ. ಸುಮ್ನೆ ಅವ್ರು ಏನೇನೋ ಮಾತಾಡ್ತಿರ್. ಅಲ್ಲಿಂದ ಇಲ್ಲಿವರೆಗೂ ಬಾಳ ಅಂದ್ರೆ ಬಾಳ ಮಾತು ಅನ್ಸ್ಕೊಂಡ್ಬಿಟ್ಟೆ. ನಾನಾಯ್ತು ನಮ್ಮಮ್ಮ ಆಯ್ತು. ಒಂದು ಟೈಮಲ್ಲಿ ಒಂದ್ ಟೈಮ್ ಊಟ ಸಿಗ್ತಿರ್ಲಿಲ್ರಿ ನಮಗ. ಅಷ್ಟೊಂದು ಕಷ್ಟದಿಂದ ಬೆಳೆದಿವಿ. ಎಲ್ರಿಗೂ ನಮಸ್ಕಾರ ರೀ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸ್ವಲ್ಪ ಹುಷಾರಿಲ್ಲ. ಇಷ್ಟು ವರ್ಷ ನನ್ಗೆ ಇನ್ಸ್ಟಾಗ್ರಾಮ್ದಾಗ ಹೆಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರಲ್ಲ, ಯೂಟ್ಯೂಬ್ದಾಗೂ ನಂಗೆ ಹಂಗೆ ಸಪೋರ್ಟ್ ಮಾಡ್ಕೊಂಡು ಬರ್ರಿ. ಬಟ್ ಇನ್ಸ್ಟಾಗ್ರಾಮ್ದಾಗ ಮಾಡಿದಷ್ಟು ಈಸಿ ಯೂಟ್ಯೂಬ್ನಾಗಂತೂ ಇಲ್ಲ ರೀ. ಅದ್ರಾಗ ಏನೋ ಒಂದು ಸಾಂಗ್ ಹಚ್ಚಿ ಲಿಪ್ಸಿಂಕ್ ಮಾಡಿ ಒಂದು 30 ಸೆಕೆಂಡ್ ವಿಡಿಯೋ ಮಾಡಿ ಬಿಡ್ಬೋದು. ಆದರೆ ಇದ್ರಾಗ ಯೂಟ್ಯೂಬ್ದಾಗ ಹಂಗಲ್ಲ, ಪ್ರತಿಯೊಂದು ಕ್ಯಾಪ್ಚರ್ ಮಾಡಬೇಕು. ಅದ್ರಾಗ ಮಾತಾಡ್ಬೇಕಂತಂದ್ರೆ ನಂಗೆ ಭಾಳ ಅಂಜಿಕೆ ಬರ್ತದ್ರಿ. ಇನ್ಸ್ಟಾದಾಗ ಹೆಂಗೋ ವಿಡಿಯೋ ಮಾಡಿಬಿಡ್ತೀನಿ, ಯೂಟ್ಯೂಬ್ದಾಗ ಮಾಡೋಕ್ಕಾಗಲ್ಲ. ಎಷ್ಟು ವರ್ಷದಿಂದ ಅಂದ್ಕೊಂಡಿದ್ದೆ ವಿಡಿಯೋ ಮಾಡ್ಬೇಕಂತ, ಒಟ್ಟು ಆಗಿರಲಿಲ್ಲ. ಬಟ್ ಇವತ್ತು ಮಾಡಾಕತ್ತೀನಿ. ಎಲ್ಲಾದರೂ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ರಿ. ಸಪೋರ್ಟ್ ಮಾಡಿರಿ, ಇನ್ನು ಮುಂದೆ ಭಾಳ ಸಪೋರ್ಟ್ ಮಾಡಿರಿ. ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ ನಾನು 2021, 22 3-4 ವರ್ಷ ಅಂತೂ ಆಯ್ತು ರೀ. ಅಲ್ಲಿಂದ ಇಲ್ಲಿವರೆಗೂ ಭಾಳ ಅಂದರೆ ಭಾಳ ಮಾತು ಅನ್ಸ್ಕೊಂಡ್ಬಿಟ್ಟೆ. ನಾನಾಯ್ತು ನಮ್ಮಮ್ಮ ಆಯಿತು, ಫ್ಯಾಮ್ಲಿಯಿಂದ ಆಗಿರ್ಬೋದು, ಹೊರಗಿನವರಿಂದ ಆಗ್ಬೋದು, ಎಲ್ಲರಿಂದನೂ ಭಾಳ ಅನ್ಸ್ಕೊಂಡಿವಿ. ನಮ್ಮಮ್ಮ ಎಲ್ಲೇ ಹೋದ್ರೂ ಎದಕ್ಕೆ ಬೇಕು ನಿನ್ನ ಮಗಳಿಗೆ, ಸುಮ್ಮನೆ ಮದುವೆ ಮಾಡಿ ಕೊಟ್ಬಿಡ್ಬೇಕಲ್ಲ, ಇವೆಲ್ಲ ಬೇಕೇನು, ಇಷ್ಟು ವರ್ಷ ಎದಕ್ಕೆ ಇಟ್ಕೊಂಡು. ಅದು ಫ್ಯಾಮ್ಲಿ ಆಗಿರ್ಬೋದು, ನಮ್ಮ ಹೊರಗಿನವ್ರು ಎಲ್ಲರೂ ಅಂದರೆ. ಆದರೂ ನಮ್ಮಮ್ಮ ಅದು ಯಾವುದು ಏನೂ ತಲೆ ಕೆಡಿಸ್ಕೊಲಾರ್ದೆ ನನ್ನ ಮಗಳು ಚಂದ ಮಾಡಬೇಕು, ಆಕಿ ಖುಷಿಯಾಗಿರ್ಬೇಕು, ಆಕಿ ಒಂದು ಲೆವೆಲಿಗೆ ಬೆಳಿಬೇಕು ಅಂತ ಯಾರ ಮಾತು ಏನೋ ತಲೆ ಕೆಡಿಸ್ಕೊಲಾರ್ದೆ ನನ್ಗೆ ಇನ್ನೂ ನಮ್ಮಮ್ಮ ಸಪೋರ್ಟ್ ಮಾಡ್ಕೊಂಡು ಬಂದರೆ. ಯಾರೇನು ಸಪೋರ್ಟ್ ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ, ಬಟ್ ನಮ್ಮಮ್ಮ ನನಗೆ ಭಾಳ ಸಪೋರ್ಟ್ ಮಾಡಿದ್ರು. ಅದು ಯಾವುದು ಏನೂ ತಲೆ ಕೆಡಿಸ್ಕೊಲಾರ್ದೆ ನಮ್ಮಮ್ಮ ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಿದ್ರು. ನಮ್ಮಮ್ಮ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನನ್ನ ತಂಗಿ, ನಮ್ಮ ಮನೆಯವ್ರೆಲ್ಲರೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದರು. ಅವರೆಲ್ಲ ಅಂದಿರೋ ಮಾತಿಗೆ ನಾನು ತಲೆ ಕೆಡ್ಸ್ಕೊಂಡು ಕುಂತಿದ್ರೆ ನಮ್ಮಮ್ಮ ಆಗಿರ್ಬೋದು, ನಾನಾಗಿರ್ಬೋದು ಇಷ್ಟೊತ್ತಿಗೆ ಏನೋ ಆಗ್ಬೋದಾಗಿತ್ತು. ಬಟ್ ನಾನು ಅದು ಏನೂ ತಲೆ ಕೆಡಿಸ್ಕೊಲ್ಲ. ಯಾಕಂದರೆ ನಾನು ಮಾಡಾಕತ್ತಿರೋದು ಒಳ್ಳೇದು, ಯಾರಿಗೇನು ಕೆಟ್ಟದ್ದು ಮಾಡಾಕತ್ತಿಲ್ಲ, ಯಾರಿಗೇನು ಮಾಡಾಕತ್ತಿಲ್ಲ. ಹೌದಪ್ಪ, ನಾನು ಯಾರಿಗಾದರೂ ಮೋಸ ಮಾಡಾಕತ್ತೀನಿ? ಏನೂ ಇಲ್ಲ. ನನ್ನ ಖುಷಿ ಸಲುವಾಗಿ ನಾನು ಮಾಡಾಕತ್ತೀನಿ. ನಮ್ಮಮ್ಮಗೆ ನಾನು ಸಾಕ್ಬೇಕು. ನಮ್ಮ ಸ್ಟೋರಿ ಕೇಳ್ಬೇಕಂದ್ರೆ ಭಾಳ ದೊಡ್ಡದಾದ್ರಿ. ಅದನ್ನು ಒಂದಿನ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಬಟ್ ಅಷ್ಟೆಲ್ಲ ಕಷ್ಟದಿಂದ ಬಂದೀವಿ. ಇವಾಗ ಒಂದು ಲೆವೆಲಿಗೆ ಬಂದೀವಿ ನಾವು. 70,000 ಫಾಲೋವರ್ಸ್ ಆಗ್ಬೇಕಂತಂದರೆ ಸುಮ್ಮನೆ ಅಲ್ಲ ರೀ. ಅದು ನಿಮ್ಮ ಪ್ರೀತಿಯಿಂದ. ನನಗಿನ್ನೂ ಹಿಂಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ನನಗೆ ಬೇಕೇ ಬೇಕು. ಇನ್ಸ್ಟಾದಾಗ ಹೆಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರಲ್ಲ, ಯೂಟ್ಯೂಬ್ದಾಗೂ ನಂಗೆ ಹಾಗೆ ಸಪೋರ್ಟ್ ಮಾಡಿರಿ. ನಮ್ಮಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ನಾವು ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡೀವ್ರಿ. ಯಾಕಂತಂದರೆ ಎಲ್ಲೇ ಹೋದ್ರೂ ನಮ್ಮಮ್ಮಗೆ ಒಂದು ಮಾತು ಅಂತಿದ್ದರು ರೀ. ಆ ಮಾತುಗಳು ಕೇಳಿಸ್ಕೊಂಡು ಎಲ್ಲಿ ನನ್ನ ಮಗಳ್ಗೆ ನಾನು ಹೇಳಿದರೆ ಎಲ್ಲಿ ನನ್ನ ಮಗಳು ಬೇಜಾರು ಮಾಡ್ಕೋತಾಳಂತ ಯಾರು ಏನಂದ್ರೂ ಸಹ ನನಗೊಂದು ಮಾತು ನಮ್ಮಮ್ಮ ಬಂದು ಹೇಳ್ತಿರ್ಲಿಲ್ಲ ರೀ. ಅವರು ಎಷ್ಟೇ ಮಾತಾಡಿದರೂ ಕೂಡ ತನ್ನ ಮನಸ್ಸಲ್ಲೇ ಇಟ್ಕೊಂಡು ಬೇಜಾರು ಮಾಡ್ಕೋತಿದ್ದಳು ರೀ. ಭಾಳ ಮಂದಿ ಕೇಳಿರಿ, ನಿಮ್ಮ ಅಪ್ಪ ಅವ್ರಿಗೆ ತೋರಿಸ್ರಿ, ಅಮ್ಮ ಅವ್ರಿಗೆ ತೋರಿಸ್ರಿ. ಅಮ್ಮಗಂತೂ ನೋಡಿರಿ, ನೀವೆಲ್ಲರೂ ನೋಡಿರಿ. ಬಟ್ ಅಪ್ಪನ ಬಗ್ಗೆ ಕೇಳಾಕತ್ತಿದ್ದೀರಿ, ಫ್ಯಾಮ್ಲಿ ಬಗ್ಗೆ ಕೇಳಾಕತ್ತಿದ್ದೀರಿ. ಅಪ್ಪನ ಬಗ್ಗೆ ಅದು ಎಲ್ಲ ಕೇಳಿರಿ, ಫ್ಯಾಮ್ಲಿ ಬಗ್ಗೆ ಕೇಳಿರಿ. ಅದೆಲ್ಲನೂ ವಿಡಿಯೋ ಮಾಡ್ತೀನಿ ರೀ. ವಿಡಿಯೋ ಮಾಡಿ ಹಾಕ್ತೀನಿ ರೀ ನಾನು ಪ್ರತಿಯೊಂದೂ. ನಮ್ಮ ಸ್ಟೋರಿ ಕೇಳ್ಕೊಂಡು ಹೋದರೆ ಒಂದು ಮೂವಿನೇ ಆಗ್ಬೋದು ರೀ. ಅಷ್ಟೊಂದು ಸ್ಟೋರಿ ಆದರೆ ಅಷ್ಟು ಕಷ್ಟದಿಂದ ನಾವು ಬಂದೀವಿ ರೀ. ಒಂದು ಟೈಮಲ್ಲಿ ಒಂದು ಟೈಮ್ ಊಟ ಸಿಗ್ತಿರ್ಲಿಲ್ಲ ರೀ ನಮಗೆ. ಅಷ್ಟೊಂದು ಕಷ್ಟದಿಂದ ಬೆಳೆದೀವಿ. ಬಟ್ ನಮ್ಮಮ್ಮ ಗ್ರೇಟ್ ರೀ. ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ನಮ್ಮಮ್ಮ ಗ್ರೇಟ್ ಅಂತ. ಯಾಕಂತಂದ್ರೆ ನಮ್ಮಮ್ಮನ ಸ್ಟೋರಿ ಕೇಳಿದರೆ ಭಾಳ ಕಷ್ಟ. ತವ್ರ ಮನೆಯಲ್ಲೂ ಕಷ್ಟ, ಗಂಡನ ಮನೆಯಲ್ಲೂ ಕಷ್ಟ. ಅಷ್ಟು ಕಷ್ಟದಾಗೂ ನಮ್ಗೆ ರಾಣಿಗಳು ಹಂಗೆ ಬೆಳೆಸ್ಯಾಳ ರೀ ನಮ್ಮಮ್ಮ. ಇನ್ನು ಮುಂದೆ ನಾನು ಪ್ರತಿಯೊಂದು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ರೀ ನಾನು. ಭಾಳ ಮಂದಿ ನನ್ನ ಫ್ಯಾಮ್ಲಿ ಬಗ್ಗೆ ಕೇಳಿರಿ. ನಾನು ಅದೊಂದು ವಿಡಿಯೋ ಮಾಡೇ ಮಾಡ್ತೀನಿ ರೀ, ನಾನು ಪಕ್ಕಾ ಮಾಡ್ತೀನಿ. ಬಟ್ ನನಗೆ ಸ್ವಲ್ಪ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಬೇಕೇ ಬೇಕು ರೀ. ನಿಮ್ಮ ಸಪೋರ್ಟ್ ನನಗೆ ಬೇಕು ರೀ. ನಾನು ಇವಾಗ ಯೂಟ್ಯೂಬ್ ಚಾಲೂ ಮಾಡಿರೋದು ಕಾರಣನೇ ನಾನು ಏನಾದರೂ ಒಂದು ಅಚೀವ್ ಮಾಡಬೇಕಪ್ಪ. ಯಾಕಂದರೆ ನಾನು ಭಾಳ ಮಂದಿದು ನೋಡಾಕತ್ತಿದ್ದೆ ರೀ ನಾನು. ಅವ್ರದ್ದು ನೋಡಿ ನನಗೂ ಅನ್ಸಿತ್ತು ನಾನು ಒಂದು ಏನಾದರೂ ಮಾಡಬೇಕು. ಯಾಕಂದರೆ ನನಗೆ ಪ್ರೀತಿ ತೋರ್ಸೋರು ಭಾಳ ಮಂದಿ ಅದಾರ. ನೀವು ಇದೀರ ಅನ್ನೋ ಒಂದೇ ಒಂದು ನಂಬಿಕೆಯಿಂದ ನಾನು ಯೂಟ್ಯೂಬ್ ಚಾಲೂ ಮಾಡಾಕತ್ತೀನಿ ರೀ. ಬಟ್ ನನಗೆ ನಿಮ್ಮ ಪ್ರೀತಿ ಬೇಕೇ ಬೇಕು ರೀ. ನನಗೆ ಏನೋ ಒಂದು ವಿಶ್ವಾಸ ಆದ್ರಿಂದ ಅಚೀವ್ ಮಾಡಕ್ಕೆ ನೀವು ನಂಗೆ ಸಪೋರ್ಟ್ ಮಾಡ್ತೀರ ಅಂತ ನನಗೆ ಗೊತ್ತಾದ್ರೆ ಅದ್ರ ಸಲುವಾಗಿ ನಾನು ಯೂಟ್ಯೂಬ್ ಚಾಲೂ ಮಾಡೀನಿ.
ಯಾಕಂದ್ರೆ ನಮ್ಮಮ್ಮ ಎಲ್ಲಿ ಹೋದ್ರೂ ಭಾಳ ಅಂದ್ರೆ ಭಾಳ ಮಾತಾಡ್ಯಾರ್ರಿ. ಅಮ್ಮ ಫ್ಯಾಮ್ಲಿ ಆಗಿರಲಿ ಹೊರಗಿನವ್ರು ಭಾಳ ಅಂದ್ರೆ ಭಾಳ ಮಾತಾಡ್ಯಾರ್ರಿ. ಅವ್ರೆಲ್ಲರಿಗೆ ಇವ್ರಿಗೆ ಹಿಂಗೆ ಅಂದೆ ಆದ್ರೂ ಭೀ ತನ್ನ ಮಗಳಿಗೆ ಬಿಟ್ಟು ಕೊಡಲಿಲ್ಲ, ತನ್ನ ಮಗಳಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಳು. ಇವತ್ತು ನಾನು ಒಂದು ಅಚೀವ್ ಮಾಡಿದ್ಮೇಲೆ ಅಮ್ಮಗೆ ಯಾರ್ಯಾರು ಏನೇನು ಅಂದಾರಲ್ಲ ಅವಾಗ ಅವ್ರಿಗೆ ಒಂದು ಆನ್ಸರ್ ಸಿಗುತ್ತೆ ರೀ. ಅವಾಗ ನನ್ಗೆ ಗೊತ್ತಿಲ್ಲ ಅಮ್ಮಗೆ ಯಾರು ಏನು ಅಂದಾರಲ್ಲ ಅವ್ರ ಮುಂದೆ ನಾನು ಬೆಳಿಬೇಕಂದ್ರೆ ನಿಮ್ಮ ಪ್ರೀತಿ ನನಗೆ ಬೇಕೇ ಬೇಕು ರೀ. ನೀವು ಸಪೋರ್ಟ್ ಮಾಡ್ತೀರ ಅನ್ಕೊಂಡು ನನಗೆ ಇನ್ನೊಂದು ಸ್ವಲ್ಪ ನಂಗೆ ಶಕ್ತಿ ಕೊಡ್ರಿ. ನಿಮ್ಮ ಪ್ರೀತಿ ನಂಗೆ ಬೇಕೇ ಬೇಕು. ನಮ್ಮ ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ನಾವು ನಿಜವಾಗ್ಲೂ ಭಾಳ ಅಂದರೆ ಭಾಳ ಪುಣ್ಯ ಮಾಡಿರಿ. ಅಂಥ ದೇವತೆ ಅಂತ ತಾಯಿ ಪಡಿಬೇಕಂತ ಅಷ್ಟು ಚಂದ ಬೆಳೆಸ್ಯಾಳ್ರಿ. ನಾವು ಅವ್ರಿಗೆ ಸಾಯೋವರೆಗೂ ನಾವು ಅವ್ರಿಗೆ ಯಾವಾಗಲೂ ನಾವು ಅವ್ರಿಗೆ ಚಿರಋಣಿಯಾಗಿರ್ತೀವಿ ರೀ. ಮಾತೇ ಬರಲ್ರಿ ನಮ್ಮ ಅಮ್ಮನ ಬಗ್ಗೆ ಹೇಳ್ಬೇಕಂತಂದ್ರೆ. ಅಷ್ಟೇ. A few moments later. ಲಾಸ್ಟ್ ಟೈಮ್ ನಾನೊಂದು ಇನ್ಸ್ಟಾಗ್ರಾಮ್ದಾಗ ಆಸ್ಕ್ ಮಿ ಕ್ವೆಶನ್ ಅಂತ ಹಾಕಿದ್ದೆ ರೀ. ಅದ್ರಾಗ ಭಾಳ ಮಂದಿ ಭಾಳ ಕ್ವೆಶನ್ಸ್ ಕೇಳಿದ್ರಿ. ಅದರ ಫಸ್ಟ್ ಕ್ವೆಶನ್ ಏನಂತಂದರೆ ಅಕ್ಕ ನಿಂದು ಯಾವ ಊರು? ಯಾದಗಿರಿ ಡಿಸ್ಟಿಕ್, ಶಹಾಪುರ ತಾಲೂಕು. ನಾನಿರೋದು ಶಹಾಪುರದಾಗೆ. ಸೆಕೆಂಡ್ ಪ್ರಶ್ನೆ, ಅಕ್ಕ ನಿನ್ನ ಗಂಡನ ಹೆಸರು ಏನು? ಕ್ವೆಶನ್ ಹಾಕಿನ ಬರೀ ಅಕ್ಕ ನಿನ್ನ ಗಂಡನ ಫೋಟೋ ತೋರಿಸು, ನಿನ್ನ ಗಂಡನ ಹೆಸರು. ಬಟ್ ಸ್ವಲ್ಪ ಟೈಮ್ ಬರಲಿ, ಎಲ್ಲಾನು ಹೇಳ್ತೀನಿ. ಮೂರನೇ ಪ್ರಶ್ನೆ, ಅಕ್ಕ ನೀವು ಸೂಪರ್. Oh my God! ಥ್ಯಾಂಕ್ ಯು. ಲವ್ ಫಾರ್ ಸುರೇಶ್ ರೈನಾ ವಿಡಿಯೋ ಅಂತ ಹಾಕಿರಿ. ನನಗೂ ಸುರೇಶ್ ರೈನಾ ಅಂದರೆ ಭಾಳ ಇಷ್ಟ ರೀ. ಅವ್ರ ಬ್ಯಾಟಿಂಗ್ ಆಗಿರಲಿ, ಅವ್ರ ಫೀಲ್ಡಿಂಗ್ ಆಗಿರಲಿ. ಅವ್ರ ಫೀಲ್ಡಿಂಗ್ ನೋಡಿದವ್ರಿಗೆ ಗೊತ್ತಿರ್ತದ್ರಿ ಅವ್ರು ಎಂಥ ಫೀಲ್ಡರ್ ಅದಾರ ಅಂತ. ಐ ಲವ್ ಸುರೇಶ್ ರೈನಾ. ಸ್ವಲ್ಪ ನಗಡಿ ಆಗ್ಯದ್ರಿ. ಎಲ್ಲರಿಗೂ ಮಳೆಗಾಲ ಚಳಿಗಾಲದಾಗ ನಗಡಿ ಆದ್ರೆ ನನಗೆ ಬ್ಯಾಸಿಗೆ ಒಳಗೆ ನಗಡಿ ಆಗ್ಯದ್ರಿ. ನಿಮ್ಮ ಮದ್ವೆಗೆ ಯಾಕೆ ಯಾರಿಗೂ ಕರೆದಿಲ್ಲ? ನನ್ನ ಮದ್ವೆಗೆ ಎಲ್ರಿಗೂ ಕರಿಬೇಕು ಅಂತಲೇ ನಂಗೆ ಭಾಳ ಅಂದ್ರೆ ಭಾಳ ಆಸೆ ಐತ್ರಿ. ನನಗೆ ಸ್ವಲ್ಪ ಮದ್ವೆ ಟೈಮಿಗೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಐತ್ರಿ. ಹಾಗಾಗಿ ನಾನು ಯಾರಿಗೂ ಕರೆದಿಲ್ಲ. ಸಾರಿ ರೀ. ಬಟ್ ಇನ್ನು ನಮ್ಮ ಬಾಸ್ ಅದನ, ನಮ್ಮ ತಂಗಿ ಅದಾಳ, ಅವ್ರ ಮದ್ವೆಗೆ ನಾನು ಪಕ್ಕ ಕರ್ದೇ ಕರಿತೀನಿ ರೀ. ಬಾಸ್ ಅಂದ್ರೆ ನಮ್ಮ ತಮ್ಮ. ಅವ್ರ ಮದ್ವೆ ನಮ್ಮ ತಂಗಿ ಅದಾಳ. ಇನ್ನು ಅವ್ರ ಮದ್ವೆಗೆ ನಾನು ಪಕ್ಕ ಕರಿತೀನಿ ರೀ. ಎಲ್ಲರೂ ಬರಬೇಕು. ಅದೇ ಕರೆಕ್ಟ್ ನನ್ನ ಮದ್ವೆ ಟೈಮಿಗೆ ನಮ್ಮ ಬಾಸ್ ಮೈಕೆ ಕನೆಕ್ಟ್ ಮಾಡಿರ್ಲಿಲ್ಲ. ತೆಗೆದ್ಗೆ ಫೋನ್ ನೋಡ್ಕೊಂಡು ಹೋಗಿ ಕುಂತನ್ರಿ. ಇವಾಗ ನೋಡಕತ್ತೀನಿ ಮತ್ತೆ ಇವಾಗ ಕನೆಕ್ಟ್ ಮಾಡ್ಕೊಂಡೆ. ಇದಿಷ್ಟು ವಿಡಿಯೋ ಮಾಡ್ಕೊಟ್ಟು ಹೋಗ್ಬಾ ನನಗ. ಇರ್ಲಿ ಬಾ, ಕೊಡ್ತೀನಿ ಬಾ. ನೆಕ್ಸ್ಟ್ ಪ್ರಶ್ನೆ ರೀ. ಅಕ್ಕ ನಿಮ್ಮ ಮದ್ವೆ ಆದ್ಮೇಲೆ ನಿಮ್ಮ ಲೈಫ್ ಹೆಂಗದ? ಚೆನ್ನಾಗಾದ್ರಿ ನನ್ನ ಲೈಫ್. ಯಾಕಂತಂದ್ರೆ ನಾನು ಏನು ಹೇಳಿದ್ರು ಕೇಳ ಅಂತ ಗಂಡ ಸಿಕ್ಕನ್ರಿ ನನಗೆ. ಅದೊಂದು ಪುಣ್ಯ ನನಗೆ. ಮೇನ್ ಏನು ಪಾಯಿಂಟ್ ಅಂತಂದ್ರೆ ನನ್ನ ವಿಡಿಯೋ ಮಾಡೋದಕ್ಕೆ ನಂಗೆ ಸಪೋರ್ಟ್ ಮಾಡ್ತಾರೆ. ಬಟ್ ನನಗೆ ಅದು ಒಂದು ಖುಷಿ ಆದ್ರಿ. ಚೆನ್ನಾಗಾದ್ರಿ ನನ್ನ ಲೈಫ್. ನೆಕ್ಸ್ಟ್ ಪ್ರಶ್ನೆ ರೀ. ನೀವು ಅಪ್ಪು ಅವರ ಅಪ್ಪಟ ಅಭಿಮಾನಿ ಅಲ್ವಾ? ಅಕ್ಕ ನಾವು ಅಪ್ಪು ಅವರ ಅಭಿಮಾನಿ. ಹಲೋ ರೀ, ನಿಮ್ಮ ಗಂಡನ ಜೊತೆ ಒಂದು ರೀಲ್ಸ್ ಮಾಡಿ ಪೋಸ್ಟ್ ಮಾಡ್ತೀನಿ ರೀ. ಬಟ್ ಅವ್ರು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾರೆ. ಅವರಿಗೆ ನನ್ನ ಸ್ವಲ್ಪ ಟೈಮ್ ಸಿಗಲ್ಲಾಗ್ಯದ. ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲ್ಲಾಗ್ಯದೆ. ಬಟ್ ಮಾಡಿ ಪಕ್ಕ ಹಾಕ್ತೀನಿ. ಅವ್ರ ಜೊತೆ ಒಂದು ವಿಡಿಯೋನು ಮಾಡ್ತೀನಿ ರೀ. ಒಂದು ವ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ. ನೆಕ್ಸ್ಟ್ ಪ್ರಶ್ನೆ, ಅಕ್ಕ ನೀವು ಧೋನಿ ಫ್ಯಾನಾ? ನಾವು ಅವ್ರ ದೊಡ್ಡ ಫ್ಯಾನ್. ಥ್ಯಾಂಕ್ ಯು. ನೆಕ್ಸ್ಟ್ ಪ್ರಶ್ನೆ, ಅಕ್ಕ ನಿಮ್ಮ ಹೆಸರು? ನನ್ನ ಹೆಸರು ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತದ ನೋಡ್ರಿ. ಬರೀ ನೋಡೋದಲ್ರಿ, ನೋಡ್ಬಿಟ್ಟು ಫಾಲೋ ಮಾಡೋದಲ್ಲ, ಫಾಲೋ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ಪ್ರಶ್ನೆ, ಅಕ್ಕ ನೀವೆಲ್ಲಿರೋದು? ನಾನು ನಮ್ಮ ಮನ್ಯಾಗಿರ್ತೀನಿ. ಸಾರಿ ರೀ, ನಾನು
ಅಮ್ಮನೂರು ಶಾಪುರ್ ರೀ, ಗಂಡನೂರು ಗುಲ್ಬರ್ಗ. ಬಟ್ ನಾನು ಇವಾಗಿರೋದು ಪುಣೆಯಲ್ಲಿ, ಮಹಾರಾಷ್ಟ್ರ. ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಭಾಳ ಮಂದಿ ಏನಾಗತ್ತಿದ್ದೀರಿ, ಕರ್ನಾಟಕ ಒಳಗಿದ್ದ ಬೇರೆ ರಾಜ್ಯಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ, ಚೆನ್ನೈ. ನನಗೆಲ್ಲ ಟೀಮ್ಗಳು ಒಂದೇ. ಬಟ್ ನನಗೆ ಎದಕ್ಕೆ ನಾನು ಸಪೋರ್ಟ್ ಮಾಡಿದ್ದು ಧೋನಿಗೆ. ಧೋನಿ ಅಂದರೆ ಭಾಳ ಇಷ್ಟ. ನಂಗೆ ಧೋನಿ ಅವ್ರು ಇಷ್ಟ ಆಗ್ಲಕ್ಕ ಕಾರಣ ಅವರು ಆರ್ಮಿ ಒಳಗಿದ್ರು. ನಂಗೆ ಸಣ್ಣಕ್ಕಿದ್ದಾಗಿಂದನೂ ಆರ್ಮಿ ಅಂದರೆ ಭಾಳ ಇಷ್ಟ. ನಾನು ಇವಾಗಲೂ ಅನ್ಕೋತೀನಿ, ನನ್ನ ಇರೋ ಒಬ್ಬ ತಮ್ಮ ನನಗೆ ಆರ್ಮಿ ಕಳಿಸ್ಬೇಕು, ಅವ್ನು ಆರ್ಮಿ ಒಳಗಿರೋದನ್ನ ನೋಡಬೇಕು ಅಂತ. ನಂಗೆ ಧೋನಿ ಅವ್ರಿಗೆ ನಾನು ಅದ್ರ ಸಲುವಾಗೇ ಇಷ್ಟಪಡ್ತೀನಿ. ಹೇಳ್ತೀರಿ ನೀವು ಕರ್ನಾಟಕ ಒಳಗಿದ್ದಿಗೆಸಿಂದ ನೀವು RCBಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೆಂಗೆ ಅಂತ. ನನ್ಗೆ ಆ ಟೀಮು ಈ ಟೀಮ್ ಅಂತ ಏನಿಲ್ಲ, ನನಗೆಲ್ಲ ಟೀಮು ಇಷ್ಟ. IPL ಒಳಗೆ ನನ್ಗೆ RCB ಇಷ್ಟ, ಮುಂಬೈ ಇಷ್ಟ, CSK. ನಂಗೆ CSK ಎದಕ್ಕೆ ಇಷ್ಟ ಅಂತಂದರೆ ನನಗೆ ಧೋನಿ ಅವ್ರು ಇರೋದು ಒಂದೇ ಒಂದು ಕಾರಣದಿಂದ ನಂಗೆ ಚೆನ್ನೈ ಇಷ್ಟ. ನಾನು ರೋಹಿತ್ ಶರ್ಮಾ ಅವ್ರಿಗಾಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ನಾನು ಯಾರಿಗೂ ಯಾವತ್ತೂ ಏನು ಕೆಟ್ಟದಾಗಿ ನಾನು ಅವ್ರ ಬಗ್ಗೆ ಇವ್ರ ಬಗ್ಗೆ ಆ ಟೀಮ್ ಈ ಟೀಮ್ ಅಂತ ನಾನು ಯಾವತ್ತೂ ವಿಡಿಯೋ ಮಾಡಿಲ್ಲ. ನನ್ಗೆ ಅವರೆಲ್ಲರೂ ಇಂಡಿಯನ್ ಪ್ಲೇಯರ್ಸ್ ಅದಾರ, ಹಂಗಾಗಿ ನಾನು ಎಲ್ರಿಗೂ ಒಂದೇ ಥರ ರೆಸ್ಪೆಕ್ಟ್ ಕೊಡ್ತೀನಿ. ರೋಹಿತ್ ಶರ್ಮಾ ಅವರು ಇಷ್ಟ, ವಿರಾಟ್ ಕೊಹ್ಲಿ ಅವರು ಇಷ್ಟ, ಎಲ್ಲರೂ ಇಷ್ಟ. ನನಗೇನೋ ಗೊತ್ತಿಲ್ಲ, ಆರ್ಮಿ ಅಂದರೆ ಕೆಟ್ಟ ಹುಚ್ಚು ನನಗೆ. ಸಣ್ಣಕ್ಕಿದ್ದಾಗಿಂದನೂ ನಾನು ಕೆಟ್ಟ ಹುಚ್ಚು ನನಗೆ ಆರ್ಮಿ ಅಂತಂದರೆ. ಇನ್ನೊಂದು ಏನಪ್ಪ ಅಂತಂದರೆ, ಆರ್ಮಿಯಲ್ಲಿ ಅಂತಂದರೆ ನಮ್ಮ ಅಣ್ಣ ಅದನ್ನ, ಕೊಮಂಡೋ ಅದನ್ನ, ಅದೊಂದು ಭಾಳ ಇಷ್ಟ ನನಗೆ ಆರ್ಮಿ ಅವರು. ನಾನು ಒಂದು ವಿಡಿಯೋ ಮಾಡಿದ್ದೆ, ವಿರಾಟ್ ಕೊಹ್ಲಿ ಅವ್ರ ಬಗ್ಗೆನೂ ಮಾಡೀನಿ, ಧೋನಿ ಅವ್ರ ಬಗ್ಗೆನೂ ಮಾಡೀನಿ. ನಾನು 2 ಟೀಮ್ ಬಗ್ಗೆನೂ ವಿಡಿಯೋ ಮಾಡೀನಿ. ನೆಕ್ಸ್ಟ್ ಕ್ವೆಶನ್, ನಿನ್ನ ತಂಗಿ ಮದುವೆ ಆಗ್ಯದೇನಂತ ಕೇಳಿರಿ. ನನ್ನ ತಂಗಿ ಮದುವೆ ಆಗ್ಯದ ಮತ್ತು ಇಲ್ಲ ಅನ್ನೋದು ನಾನು ನಿಮ್ಗೆ ಟೈಮ್ ಬರಲಿ, ನಾನು ನಿಮ್ಗೆ ಹೇಳ್ತೀನಿ. ಬಟ್ ಸ್ವಲ್ಪ ಸರ್ಪ್ರೈಸ್ ಆಗಿರಲಿ. ಟ್ರಾವೆಲಿಂಗ್ ಅಂದರೆ ನಿಮ್ಗೆ ಇಷ್ಟನಾ ಅಂತ ಕೇಳಿರಿ. ಬಟ್ ನನ್ಗೆ ಕಾರ್ ಒಳಗೆ, ಬೈಕ್ ಒಳಗೆ ನಂಗೆ ಓಡಾಡ್ಬೇಕಂದ್ರೆ ಆಗೋದೇ ಇಲ್ಲ. ಬಟ್ ನನ್ನ ಕಾರ್ ಅದು AC ಸ್ಮೆಲ್ ಅದು ಅಂತಂದರೆ ಇನ್ನೂ ಆಗೋದೇ ಇಲ್ಲ. ಹಂಗಾಗಿ ಟ್ರಾವೆಲಿಂಗ್ ಅಂದರೆ ಇಷ್ಟ, ಬಟ್ ಜರ್ನಿ ಮಾಡೋಕೆ ಇಷ್ಟ ಇಲ್ಲ. ಹೋಗೋರ್ದು ನೋಡಿ ಖುಷಿ ಪಡೋಕೆ ಇಷ್ಟ. ನೆಕ್ಸ್ಟು, ನಿಮ್ಗೆ ಅಡುಗೆ ಮಾಡೋಕೆ ಬರುತ್ತಾ ಅಂತ ಕೇಳ್ಯಾರ ಭಾಳ ಮಂದಿ. ಅದೇ ಕೇಳ್ಯಾರ. ನಿಜ ಹೇಳ್ಬೇಕಂತಂದರೆ ನಮ್ಮ ಮನ್ಯಾಗ ನಮ್ಮಮ್ಮ ಬಿಟ್ಟರೆ ನೆಕ್ಸ್ಟ್ ನಾನೇ ಅಡುಗೆ ಮಾಡೋದು. ಯಾವಾಗ ನನ್ಗೆ ಬುದ್ಧಿ ತಿಳಿಯಾಗತ್ತದಲ್ಲ ಆವಾಗಿಂದ ಇಲ್ಲಿವರೆಗೂ, ನನ್ನ ಮದುವೆ ಆಗೋವರೆಗೂ ನಾನೇ ಅಡುಗೆ ಮಾಡಿದ್ದು. ಅವಾಗಿಂದನೂ ನಮ್ಮ ಅಮ್ಮಗೆ ಅಡುಗೆ ಮಾಡೋದು ಬಿಡಿಸ್ಬಿಟ್ಟಿದ್ದೆ. ಯಾಕಂತಂದರೆ ಇಷ್ಟು ವರ್ಷ ಮಾಡ್ಯಾರ, ಅಟ್ಲೀಸ್ಟ್ ಇನ್ನು ಮುಂದಾದರೂ ಬಿಡಿಸ್ಬೇಕು. ನನ್ನ ಮದುವೆ ಆಗೋವರೆಗೂ ಸ್ವಲ್ಪ ಆರಾಮಾಗಿರಲಿ. ಮುಂದೆ ನಾನು ಮದುವೆ ಆಗಿ ಹೋದ್ಮೇಲೆ ಅವ್ರು ಮಾಡೋದೇ ಇರ್ತದೆ. ಅಲ್ಲಿವರೆಗೂ ಬಿಡಿಸಿ ಅವ್ರಿಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಅವಾಗಿಂದ ಅಮ್ಮಗೆ ಅಡುಗೆ ಮಾಡ್ಸೋದು ಬಿಟ್ಟಿದ್ದೆ. ರೊಟ್ಟಿ ಒಂದು ಮಾಡಿಸ್ತಿದ್ದೆ. ಬಟ್ ಯಾಕಂದ್ರೆ ನಂಗೆ ರೊಟ್ಟಿ ಒಂದು ಬರಲ್ಲ. ಮೇನ್ ಪ್ರಾಬ್ಲಮ್ ಅಂತಂದ್ರೆ ನಂಗೆ ರೊಟ್ಟಿದೆ. ಎಲ್ಲ ಆಲ್ಮೋಸ್ಟ್ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಎಲ್ಲೆಲ್ಲಿಲ್ಲ ಅಲ್ಲೆಲ್ಲ ಬೈಸ್ಕೊಂಡಿದ್ದೆ. ಎದ್ರ ಸಲುವಾಗಿ ನಾನು ಬೈಸ್ಕೊಂಡಿನಿ ಎಲ್ಲ ಗೊತ್ತಿಲ್ಲ. ರೊಟ್ಟಿ ಸಲುವಾಗಂತೂ ಭಾಳ ಅಂದರೆ ಭಾಳ ಬೈಸ್ಕೊಂಡ್ಬಿಟ್ಟು. ಅಮ್ಮಗೆ ಭಾಳ ಮಂದಿ ಅಂದರು, ನಿನ್ನ ಮಗಳು ಇಷ್ಟು ದೊಡ್ಡಕ್ಕಾಗ್ಯಾಳ, ರೊಟ್ಟಿ ಮಾಡಕ್ಕೆ ಹಚ್ಚಕ್ಕೆ ಬರಲ್ಲೇನೋ, ಬರೀ ಹೊರಗಿನ ತರಿಸ್ತೀರಿ ತಿಂತೀರಿ, ಇಲ್ಲ ನೀನು ಮಾಡ್ತೀರಿ ಅಂತ ಭಾಳ ಅಂದರೆ ಭಾಳ ಮಂದಿ ಮಾತಾಡ್ಯಾರ. ಅದೊಂದೇ ನನ್ಗೆ ಮೇನ್ ಅಂತಂದರೆ ರೊಟ್ಟಿ ಮಾಡಕ್ಕೆ ಅದೊಂದೇ ಬರಲ್ಲ. ಬಿಟ್ಟರೆ ಎಲ್ಲ ಅಡುಗೆನೂ ಮಾಡ್ತೀನಿ, ಎಲ್ಲ ಥರ ಅಡುಗೆನೂ ಮಾಡ್ತೀನಿ. ರೊಟ್ಟಿ ಒಂದೇ ಬರಲ್ಲ. ಅದನ್ನು ಕಲಿಯಾಕತ್ತೀನಿ ಇವಾಗ. ಇನ್ನು ಮುಂದೆ ಮಾಡಕ್ಕೆ ಟ್ರೈ ಬರುತ್ತೆ, ಬಟ್ ಅಷ್ಟೇ ಸ್ವಲ್ಪ ದಪ್ಪ ಬರುತ್ತೆ. ಅವಾಗಿನ ಪೂರ್ತಿಯಾಗಿ ತಿನ್ನೋಕ್ಕಷ್ಟೇ. ಇಟ್ಟು ತಿನ್ಬೇಕಂತಂದರೆ ಬರಲ್ಲ. ಇಲ್ಲಿ ಗಂಡನ ಮನೆಗೆ ಬಂದಿನ ಅಂತಂದರೆ ಇಲ್ಲೇನು ಜಾಸ್ತಿ ರೊಟ್ಟಿ ತಿನ್ನಲ್ಲ. ಆದರೂ ಒಂದು ಟೈಮ್ ರೊಟ್ಟಿ ತಿಂದೇ ತಿಂತಾರೆ ನಮ್ಮ ಮನ್ಯಾಗ. ಅಂದರೆ ನನ್ನ ಗಂಡನ ಅಣ್ಣ ಆಗಿರಲಿ, ಅವ್ರ ಅಕ್ಕ ಆಗಿರಲಿ, ರೊಟ್ಟಿ ತಿಂದೇ ತಿಂತಾರೆ. ನಾನು ಚಪಾತಿ ಜಾಸ್ತಿ ತಿನ್ನಲ್ಲ, ನನಗೂ ರೊಟ್ಟಿ ಬೇಕು. ಹಾಗಾಗಿ ಅಟ್ಲೀಸ್ಟ್ ಅಮ್ಮನ ಮನ್ಯಾಗಂತೂ ಕಲ್ತಿಲ್ಲ. ಯಾಕಂತಂದರೆ ಅಮ್ಮನ ಮನ್ಯಾಗ ಅಮ್ಮ ಮಾಡ್ತಿದ್ಲ. ಅಲ್ಲಿ ಯಾರು ಏನಾದರೂ ತಲೆ ಕೆಡಿಸ್ಕೊಳ್ಳಿ, ಹೋದ್ರೆ ಹೋಗಲಿ ಬಿಡು, ನನ್ನ ಮಕ್ಳಿಗೆ ನಾನು ಮಾಡ್ಬೇಕಲ್ಲ ಅಂತ ಅಮ್ಮ ನನ್ಗೆ ಇಲ್ಲಿವರೆಗೂ ನೀನು ರೊಟ್ಟಿ ಮಾಡಿಕೊಡು ಅಂತ ಒಂದು ಮಾತು ನನಗೆ ಅಂದಿರಲಿಲ್ಲ. ಬಟ್ ಇವಾಗ ಗಂಡನ ಮನೆಗೆ ಬಂದಿನಿ, ಕಲಿಲೇಬೇಕಲ್ಲ. ಹಾಗಾಗಿ ಕಲಿಯಕ್ಕೆ ಟ್ರೈ ಮಾಡಾಕತ್ತೀನಿ, ಕಲಿತೀನಿ. ಪುಣೆಯಲ್ಲಿರೋರಿಗೆ ಮದುವೆ ಆಗಿದ್ದೀರಲ್ಲ, ಮರಾಠಿ ಕಲಿತಾ ಇದ್ದೀರಾ, ನಿಮ್ಗೇನು ಟಫ್ ಅನ್ನಿಸ್ತಾ ಇದೆಯಾ ಇಲ್ಲ ಈಸಿ ಅನ್ನಿಸ್ತಾ ಇದೆಯಾ ಅಂತ ಕೇಳಿರಿ. ನಿಜ ಹೇಳ್ಬೇಕಂತಂದ್ರೆ ನನಗೆ ಮರಾಠಿ ಕಲಿಯಕ್ಕೆ ಭಾಳ ಅಂದ್ರೆ ಭಾಳ ಟಫ್ ಆಗಕತ್ತೈತಿ. ಯಾಕಂತಂದರೆ ನಾನು ಹೊರಗೆ ಹೋಗಿರ್ತೀನಿ, ಅವ್ರು ಬೈಯಾಕತ್ತಾರೋ ಏನು, ನನಗೆ ಹೊಗಳಾಕತ್ತಾರೋ ಇಲ್ಲ ಉಗುಳಾಕತ್ತಾರೋ ಅಂತ ನನಗೆ ಒಂದು ಗೊತ್ತಾಗಲ್ಲ.
ಸುಮ್ಮನೆ ಅವ್ರು ಏನೇನೋ ಮಾತಾಡ್ತಿರ್ತಾರೆ, ಸುಮ್ಮನೆ ಹಿಂಗೆ ನಿಂತ್ಕೊಂಡು ಅವ್ರಿಗೆ ಸ್ಮೈಲ್ ಕೊಟ್ಟು ಬಂದಿರ್ತೀನಿ ನಾನು. ನನಗೆ ಅದು ಒಂದೂ ಗೊತ್ತಾಗಲ್ಲ. ಮತ್ತೆ ಕೇಳ್ತಿರ್ತಾರೆ, ಏನೇನೋ ವಟ 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 ಅಂತಿರ್ತಾರೆ, ನನಗೆ ಸತ್ರು ಒಂದು ಗೊತ್ತಾಗಲ್ಲ ನನಗೆ. ಆಮೇಲೆ ಹೇಳ್ತೀನಿ, ಅಣ್ಣ ನನಗೆ ಹಿಂದಿ ಒಳಗೆ ಮಾತಾಡು, ಅಟ್ಲೀಸ್ಟ್ ನನಗೆ ಹಿಂದಿ ಆದರೂ ಸ್ವಲ್ಪ ಅರ್ಥ ಆಗುತ್ತೆ, ಹಿಂದಿ ಮಾತಾಡು ಅಂತ ಹೇಳಿರ್ತೀನಿ. ಅವಾಗ ನನಗೆ ಹಿಂದಿ ಮಾತಾಡ್ತಿರ್ತಾರೆ. ನನ್ನ ಗಂಡ ಇಲ್ಲಿ ಸಣ್ಣವ್ರು ಇರಬೇಕಾದ್ರೇ ಬಂದು ಇಲ್ಲೇ ಸೆಟ್ಲ್ ಆಗ್ಯಾರ ಅವರು. ಆಸ್ತಿ ಅವ್ರದ್ದೆಲ್ಲ ಇರೋದು ಪುಣೆಯಲ್ಲೇ ಇರೋದು. ಅವ್ರದ್ದು ಪ್ರಾಪರ್ ಗುಲ್ಬರ್ಗ ಅವ್ರದ್ದು. ಇಲ್ಲೇ ಸಣ್ಣವರಿದ್ದಾಗಿಂದ ಇಲ್ಲೇ ಸೆಟ್ಲ್ ಆಗ್ಬಿಟ್ಟ. ನಾನು ಅವ್ರಿಗೆ ಅಂತಿರ್ತೀನಿ, ಎಷ್ಟೋ ಸತಿ ಅಂದಿನಿ, ಪುಣೆಗೆ ಬಂದು ಸೆಟ್ಲ್ ಆಗೋಕ್ಕಿಂತ ಸುಮ್ಮನೆ ಬೆಂಗಳೂರಲ್ಲಿ ಸೆಟ್ಲ್ ಆಗಬೇಕಾಗಿದ್ದಲ್ಲ. ಎಲ್ಲರೂ ನನ್ನ ಫ್ಯಾಮ್ಲಿ ಅಲ್ಲೇ ಅದಾರ, ನಾನು ಹೋಗ್ಬೇಕು ಅಲ್ಲೇ ಹೋಗ್ತಿದ್ದೆ, ಎಲ್ಲಿಂದ ಬಂದು ಸೆಟ್ಲ್ ಆಗಿ ಇಲ್ಲಿ ಅಂತ ಹೇಳ್ತಿರ್ತೀನಿ. ಅವಾಗ ಅವ ಹೇಳ್ತಿರ್ತಾರೆ, ಇಲ್ಲ ನಾನಲ್ಲ ನಮ್ಮಮ್ಮ ಬಂದಿದ್ದು, ನನಗೇನು ಗೊತ್ತು ಅವಾಗ ನಾವು 1 ವರ್ಷನೋ ಇದ್ದೆ ಅಂತ. ನಡೀತು. ನೆಕ್ಸ್ಟ್ ಕ್ವೆಶನ್, ಅಕ್ಕ ನಿಮ್ಮ ಗಂಡನ ಮನೆಯವ್ರ ಜೊತೆ ಒಂದು ವ್ಲಾಗ್ ಮಾಡಿ ಅಂತ ಹೇಳಿರಿ. ಮಾಡ್ತೀನಿ, ಪಕ್ಕ ಮಾಡೇ ಮಾಡ್ತೀನಿ. ಯಾಕಂತಂದರೆ ಇವಾಗ ಸದ್ಯಕ್ಕೆ ಎಲ್ಲರೂ ಅವ್ರವ್ರ ಕೆಲಸದೊಳಗೆ ಬ್ಯುಸಿ ಅದಾರ. ಒಂದು ವಿಡಿಯೋ ಮಾಡೇ ಮಾಡ್ತೀನಿ, ಬಟ್ ಟೈಮ್ ಬರಲಿ ಮಾಡ್ತೀನಿ. ಗಂಡಗೆ ಪ್ರ್ಯಾಂಕ್ ಮಾಡಂತ ಕೇಳಿರಿ, ಪಕ್ಕ ಮಾಡೇ ಮಾಡ್ತೀನಿ. ಯಾಕಂತಂದರೆ ಯಾರ ವಿಷಯದಾಗ ಹೆಂಗದಾರ ನನಗೆ ಗೊತ್ತಿಲ್ಲ, ಬಟ್ ನನ್ನ ವಿಷಯದಾಗಂತೂ ಭಾಳ ಅಂದರೆ ಭಾಳ ಸೀರಿಯಸ್ ಆಗದಾರ. ಪ್ರ್ಯಾಂಕ್ ಅಲ್ಲ, ಜಸ್ಟ್ ನಾನು ಹಿಂಗೆ ಬಿದ್ದೀನಿ ಅಂತಂದರೆ ಅವ ಎಲ್ಲೇ ಇರಲಿ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಪಟ್ ಅಂತ ಬಂದಿರ್ತಾನೆ. ರೀಸೆಂಟಾಗಿ ಆಯ್ತು ಹಿಂಗೆ, ಬರೀ ನಾನು ಬಿದ್ದೀನಿ ಅಂತ ಅಂದಿದ್ದೆ, ಅಂದ ಕಾರಣಕ್ಕೆ ಕೆಲಸ ಎಲ್ಲ ಬಿಟ್ಟು ಬಂದುಬಿಟ್ಟಿದ್ದ. ಇದು ಪ್ರ್ಯಾಂಕ್ ಮಾಡೋದು ನಂಗೆ ಭಾಳ ಅಂದರೆ ಭಾಳ ಈಸಿ. ಇದು ಮಾಡೇ ಮಾಡ್ತೀನಿ. ಇದು ಪ್ರ್ಯಾಂಕ್ ಹೆಂಗೆ ಅಂತಂದರೆ ಅವ್ನ ಲೈಫ್ ಒಳಗೆ ಯಾವತ್ತೂ ಮರ್ತಿರಬಾರ್ದು, ಆ ಥರ ಪ್ರ್ಯಾಂಕ್ ಮಾಡೇ ಮಾಡ್ತೀನಿ ರೀ ಪಕ್ಕ. ನಂತೆಲ್ಲ ಇತ್ತು ಪ್ರ್ಯಾಂಕ್ ಮಾಡ್ಬೇಕಂತ, ಬಟ್ ನೀವು ಕ್ವಶನ್ ಕೇಳಿದ್ರೆ ನಾನು ಮಾಡ್ತೀನಿ. ಅವ್ನಿಗೆ ಪ್ರ್ಯಾಂಕ್ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತಂದರೆ ಅವ್ನ ಲೈಫ್ ಒಳಗೆ ಮರ್ತಿರಬಾರ್ದು, ಮುಂದೆನೂ ಮರಿಬಾರ್ದು, ಹಿಂದೆನೂ ಇದು ಆಗಬಾರ್ದು, ಹಂಗೆ ಪ್ರ್ಯಾಂಕ್ ಮಾಡ್ತೀನಿ, ಮಾಡೇ ಮಾಡ್ತೀನಿ. ನಿಮ್ಮದು ಸ್ಟಡಿ ಏನು ಮುಗ್ದದಂತ ಕೇಳಿದ್ರೆ, ಸ್ಟಡಿ ನನ್ನ ಜೀವನಕ್ಕೆ ಎಷ್ಟು ಬೇಕಷ್ಟು ನಾನು ಸ್ಟಡಿ ಮುಗಿಸಿನಿ, ಅಷ್ಟು ಇಷ್ಟ ಅಂತೇನಿಲ್ಲ. ಬಟ್ ಮುಂದೆ ಕಲಿಬೇಕಂತ ಭಾಳ ಅಂದರೆ ಭಾಳ ಆಸೆ ಇತ್ತು ನಂಗೆ. ಸ್ಟಡಿ ಮಾಡಬೇಕು ಅಂತ, ನಾನು ಹಂಗೆ ಸಾಕ್ಬೇಕು ಹಿಂಗೆ ಸಾಕ್ಬೇಕಂತ ಭಾಳ ಅಂದರೆ ಭಾಳ ಆಸೆ ಇತ್ತು. ಏನು ಮಾಡ್ಬೇಕು, ಹಣೆ ಬರ ಏನೋ ಒಂದು ಕಾರಣಾಂತರಗಳಿಂದ ನಂಗೆ ಸ್ಟಡಿ ಮಾಡೋಕ್ಕಾಗಲಿಲ್ಲ. ಬಟ್ ಅದೊಂದೇ ಒಂದು ಬೇಜಾರು. ಬಟ್ ಕಲ್ತೀನಿ, ನನಗೆ ಎಷ್ಟು ಬೇಕು ಅಷ್ಟು ಕಲ್ತೀನಿ. ನೆಕ್ಸ್ಟ್ ಕ್ವೆಶನ್ ಕೇಳಿರಿ, ವಾಟ್ಸ್ ಯುವರ್ ಸೂಪರ್ ಪವರ್ ಆ್ಯಂಡ್ ರೋಲ್ ಮಾಡೆಲ್ ಅಂತ ಕೇಳಿರಿ. ನನ್ನ ಸೂಪರ್ ಪವರ್ ಅಂತಂದರೆ ನಮ್ಮ ಅಮ್ಮನೇ. ನನ್ನ ಯಾವಾಗಿದ್ದರೂ ನಮ್ಮ ಅಮ್ಮನೇ ನನ್ನ ಸೂಪರ್ ಪವರ್. ನನಗೆ ಗೊತ್ತಿಲ್ಲ ರೀ ಅವ್ರ ಬಗ್ಗೆ ಹೇಳ್ಬೇಕಂತಂದರೆ, ನನಗೆ ಒಂದು ವಿಡಿಯೋ ನಂಗೆ ಸಾಕಾಗೋದೇ ಇಲ್ಲ. ನಮ್ಮಮ್ಮ, ನಾನು ಅದು ಹೇಳಿನಲ್ಲ ನಿಮ್ಗೆ, ನನ್ನ ಫ್ಯಾಮ್ಲಿ ಬಗ್ಗೆ ನಾನು ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನಾವು ಯಾವ ಥರ ಬೆಳೆದೀವಿ, ಯಾವ ಥರ ಕಷ್ಟಗಳೆಲ್ಲ ನಾವು ಎದುರಿಸ್ಕೊಂಡು ಬಂದೀವಿ, ನಾವು ಏನೇನು ಕಷ್ಟಗಳು ಪಾರು ಮಾಡೀವಿ, ನಮ್ಮಮ್ಮ ಯಾರ್ಯಾರಿಂದ ಏನೇನು ಅನ್ಸ್ಕೊಂಡ್ಲು, ನಮ್ಮಮ್ಮ ನಮ್ಗೆ ಹೆಂಗೆ ದೊಡ್ಡವ್ರು ಮಾಡಿದ್ರು, ಅದೆಲ್ಲ ನಾನು ನಿಮಗೊಂದು ವಿಡಿಯೋ ಮಾಡೇ ಮಾಡ್ತೀನಿ. ನಾನು ನಿಜ ಹೇಳ್ಬೇಕಂತಂದರೆ ಅದೊಂದು ವಿಡಿಯೋ ಸಾಕಾಗೋದೇ ಇಲ್ಲ. 1/2 ಅವರ್ದಾಗ ಅದು ಮುಗಿಯೋ ಅಂಥ ಸ್ಟೋರಿನೇ ಅಲ್ಲ ನಮ್ಮದು. ನಿಜ ಹೇಳ್ಬೇಕಂತಂದರೆ ಅದು ಮಾಡ್ತೀನಿ ರೀ. ನಾವು ಏನೇನು ಕಷ್ಟಪಟ್ಟಿವಿ, ಹೆಂಗೆಲ್ಲ ಎಲ್ಲನೂ ನಾನು ಅದು ಹೇಳ್ತೀನಿ. ಬಟ್ ನನ್ನ ಕಷ್ಟದ ದಿನದೊಳಗೆ ನಾನು ಏನು ಕಲ್ತೀನಪ್ಪ ಅಂತಂದರೆ, ಎಂಥದೇ ಸಿಚುವೇಶನ್ ಬಂದ್ರೂ, ಯಾವುದೇ ಬಂದ್ರೂ ಅದನ್ನು ದೂರ ಮಾಡಿ ಮುಂದೆ ಹೆಂಗೆ ಹೋಗ್ಬೇಕಂತ ಕಲ್ತೀನಿ ರೀ. ಎಂಥದೇ ಕಷ್ಟ ಬಂದ್ರೂ, ಯಾವುದೇ ಪರಿಸ್ಥಿತಿ ಬಂದ್ರೂ ಡೌನ್ ಆಗದೆ ಅದನ್ನು ಹೆಂಗೆ ಎದುರಿಸ್ಬೇಕಂತ ನಾನು ಕಲ್ತೀನಿ ರೀ. ಇದೆಲ್ಲ ಕಲ್ತಿದ್ದು ಹೆಂಗೆ ಅಂತಂದರೆ ನಮ್ಮ ಅಮ್ಮನಿಂದ ಕಲ್ತೀನಿ. ನಿಜ ಹೇಳ್ಬೇಕಂತಂದರೆ ನಮ್ಮಮ್ಮ ನಂಗೆ ಒಂದು ದೊಡ್ಡ ಪವರ್ ನನಗೆ.